ಅಪರಾಧ ಎಂಬ ಶಬ್ದಕ್ಕೆ ಶಿಕ್ಷೆಗೆ ಯೋಗ್ಯವಾದಂತಹ ಅಪರಾಧವನ್ನು ಮಾಡುವುದು, ಪಾಪ ಮಾಡುವುದು ಅಂತ ಒಂದು ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ವಿಫಲನಾಗುವುದು ಅನ್ನುವ ಅರ್ಥವೂ ಕೂಡ ಅಪರಾಧ ಎಂಬ ಶಬ್ದಕ್ಕೆ ಕಂಡು ಬರ್ತದೆ. ಇದು ಮಹಾಭಾರತದಲ್ಲಿ ಪದಂ ಪದ ಸಹಸ್ರೇಣ ಯಶ್ಚರನ್ ನಾಪರಾಧ್ಯತೆ, ಈಗ ನಾಪರಾಧ್ಯಾತ್ ಅಂತ ಪಾಠ ಇದೆ. ಇದು ಉತ್ತರ ಭಾರತದ ಪಾಠದಲ್ಲಿ ವಿರಾಟ ಪರ್ವದ 68ನೇ ಅಧ್ಯಾಯದ 69ನೇ ಶ್ಲೋಕ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 72ನೇ ಅಧ್ಯಾಯದ 34ನೇ ಶ್ಲೋಕ. ಕರ್ಣ ಮಹಾಪರಾಕ್ರಮಿ. ಅವನು ತನ್ನೆದುರಿಗಿರುವಂತಹ 1000 ಲಕ್ಷ್ಯಗಳಲ್ಲಿ ಒಂದನ್ನು ಕೂಡ ಹೊಡೆಯದಿರುವುದಿಲ್ಲ ಅಂತ ವಿರಾಟ್ ರಾಜ ಉತ್ತರನಿಗೆ ಹೇಳುವಂತಹ ಮಾತು. ಅಂತ ಮಹಾಪರಾಕ್ರಮಿ, ಯಾವುದನ್ನು ಅವನು ಮಿಸ್ ಮಾಡ್ಕೊಳ್ಳೋದಿಲ್ಲ, ಯಾವುದರಲ್ಲೂ ಅವನು ಫೇಲ್ ಆಗೋದಿಲ್ಲ ಅಂತ. ಸಹಸ್ರ ಲಕ್ಷ್ಯಕ್ಕೆ ಏಕಕಾಲದಲ್ಲಿ ಗುರಿ ಇಟ್ಟು ಹೊಡೆದ್ರು 1 ಲಕ್ಷ್ಯವನ್ನು ಬಿಡದೆ ಸಹಸ್ರ ಲಕ್ಷ್ಯವನ್ನು ಭೇದಿಸುವ ಸಾಮರ್ಥ್ಯ ಇರುವವನು. ಅಥವಾ ಯುದ್ಧ ಮಾಡುವಾಗ 1000 ಹೆಜ್ಜೆಗಳನ್ನು ಇಟ್ಟರೆ ಒಂದು ತಪ್ಪು ಹೆಜ್ಜೆಯನ್ನು ಇಡದೆ ಎಚ್ಚರಿಕೆಯಿಂದ ಯುದ್ಧ ಮಾಡುವವನು ಅಂತನೂ ಹೀಗೊಂದು ಅರ್ಥ ಆಗ್ತದೆ. ಹೀಗೆ ಅಪರಾಧ್ಯತೆ ಅಥವಾ ಅಪರಾಧ್ಯಾತ್ ಅಂದ್ರೆ ವೈಫಲ್ಯ ಅನ್ನೋ ಅರ್ಥವೂ ಕೂಡ ಶಾಸ್ತ್ರದಲ್ಲಿ ಕಂಡು ಬಂದಿದೆ.